ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಧರ್ಮಸ್ಥಳದಲ್ಲಿ ಈಗಾಗಲೇ ಒಂದಾದ ಮೇಲೊಂದು ಪಾಯಿಂಟ್ಗಳನ್ನು ಗುರುತಿಸಿ ಅವುಗಳನ್ನು ಹುಡುಕೋ ಕೆಲಸ ನಡೆಸಲಾಯಿತು, ಅಗಿಯೋ ಕೆಲಸ ಮಾಡಿತು. ಮೊದಲ 5 ಪಾಯಿಂಟ್ಗಳನ್ನು ಅಗೆದ ನಂತರ ಮೊದಲ ಪಾಯಿಂಟ್ನಲ್ಲಿ 2 ID ಕಾರ್ಡ್ಗಳು ಸಿಕ್ಕಿದ್ವು ಅಂತ ಹೇಳಿದ್ರು ಕೂಡ ಅದು ತೀರಾ ಇತ್ತೀಚಿನ ID ಕಾರ್ಡ್ಗಳು ಅನ್ನೋದು ಗೊತ್ತಾಯಿತು. 6ನೇ ಪಾಯಿಂಟ್ನಲ್ಲಿ ಇವತ್ತು ಅಸ್ಥಿಪಂಜರದ ಅಸ್ತಿತ್ವ ಸಿಕ್ಕಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಟ್ಟು 12 ಮೂಳೆಗಳು ಸಿಕ್ಕಿವೆ. ಹಾಗಾದರೆ ಈ 12 ಮೂಳೆಗಳ ನಂತರ ಸಿಕ್ಕ ನಂತರ 7ನೇ ಪಾಯಿಂಟ್ನ ಮುಂದುವರೆದ ಅಗೆಯುವ ಪ್ರಯತ್ನ ಪ್ರಕ್ರಿಯೆ ಹೇಗೆ ನಡೀಬಹುದು ಮತ್ತು ಇದುವರೆಗೆ ಏನು ಇಲ್ಲಿ ಅಸ್ಥಿಪಂಜರಗಳೇ ಇಲ್ಲ ಅಂತ ಹೇಳ್ತಾ ಇದ್ದಂಥವರಿಗೆ, ಆತ ದೂರುದಾರ ಕೊಟ್ಟಿರುವಂತಹ ದೂರೇ ಸುಳ್ಳು ಅಂತ ಹೇಳ್ತಾ ಇದ್ದಂಥವ್ರಿಗೂ ಕೂಡ ಈಗ ಉತ್ತರ ಸಿಗ್ತಿದೆಯಾ ಅನ್ನುವಂಥ ವಿಚಾರವೂ ಕೂಡ ಇದ್ದೇ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಸಾಕ್ಷಿಗೆ ಸಾಕಾಗುತ್ತಾ? ಮಾಸ್ಕ್ ಧರಿಸಿರುವಂತಹ ವ್ಯಕ್ತಿ ತಾನೇ ಇಲ್ಲಿ ಹೆಣಗಳನ್ನು ಕೂತಿದ್ದೇನೆ ಅನ್ನೋದನ್ನು ದೂರು ಕೊಟ್ಟಿದ್ದ. ಆ ದೂರನ್ನ ಆಧರಿಸಿ ಇಮಿಡಿಯೇಟ್ ಆಗಿ ಸರ್ಕಾರ ಏನು SIT ಮಾಡಲಿಲ್ಲ, ಬದಲಿಗೆ ಅದು ಏನು ನ್ಯಾಯಾಧೀಶರ ಸಮ್ಮುಖದಲ್ಲೂ ಕೂಡ ಹೇಳಿಕೆ ದಾಖಲಿಸಿದ ಮೇಲೆ ಸರ್ಕಾರದ ಮೇಲೂ ಕೂಡ ಒತ್ತಡ ಬಂತು. ಸರ್ಕಾರ ಅಂತಿಮವಾಗಿ SIT ಮಾಡಿದೆ. SIT ಹೋಗಿ ಆತ ತೋರಿಸಿದಂತಹ ಜಾಗಗಳಲ್ಲಿ ಅಗೆಯೋದಕ್ಕೆ ಶುರು ಮಾಡಿದರೆ ಮೊದಲ 5 ಸೈಟ್ಗಳಲ್ಲಿ ಏನೂ ಕೂಡ ಸಿಗಲಿಲ್ಲ. ಸಿಕ್ಕಿರುವಂತಹ 2 ID ಕಾರ್ಡ್ಗಳು ಕೂಡ ತೀರಾ ಇತ್ತೀಚಿನದ್ದು ಮತ್ತು ಅದು ಯಾವ ವ್ಯಕ್ತಿಗೆ ಸೇರಿದ್ದು ಅನ್ನೋದನ್ನು ಕೂಡ ಈಗಾಗಲೇ SIT ತಂಡ ಕನ್ಫರ್ಮ್ ಮಾಡಿಕೊಂಡಿದೆ. ಆದರೆ 6ನೇ ಪಾಯಿಂಟ್ನಲ್ಲಿ ಇವತ್ತು ಅಗೆಯೋದಕ್ಕೆ ಹೋದಾಗ ಅಲ್ಲಿ ಅಸ್ಥಿಯ ಅವಶೇಷಗಳು ಸಿಕ್ಕಿದ್ದಾವೆ. ಇದು ಸಹಜವಾಗಿಯೇ ಆ ವ್ಯಕ್ತಿ ಕೊಟ್ಟಿರುವಂತಹ ದೂರಿಗೆ ಪೂರಕವಾಗಿದೆ. ಅಂದರೆ ಆತ ಈ ಸೈಟನ್ನು ತೋರಿಸಿದ್ದಾನೆ, ಇಲ್ಲಿ ಇದೆ ಅಂತ ತೋರಿಸಿದ್ದಾನೆ. ಅವ ತೋರಿಸಿದ ಜಾಗದಲ್ಲೇ ಸಿಕ್ಕಿರೋದ್ರಿಂದಾಗಿ ಅವ ಹೂತಿದ್ದೀನಿ ಅಂತ ಹೇಳ್ತಾ ಇರೋದಕ್ಕೆ ಅರ್ಥ ಇದೆ, ಅದಕ್ಕೆ ಹೊಂದಾಣಿಕೆ ಆಗ್ತಾ ಇದೆ. ಈಗ ಸಿಕ್ಕಿರುವಂತಹ ಶವ ಯಾರಿಗೆ ಸೇರಿರುವಂಥದ್ದು, ಆ ಅಸ್ಥಿಪಂಜರಗಳು ಯಾರಿಗೆ ಸೇರಿರುವಂಥದ್ದು, ಅದರ ಅಸ್ತಿತ್ವ ಯಾರದ್ದು, ಇದರ ಪತ್ತೆ ಕಾರ್ಯ ವೈಜ್ಞಾನಿಕವಾಗಿ ಪತ್ತೆ ಹಚ್ಚುವಂತಹ ಕೆಲಸ ನಡೆಯುತ್ತೆ. ಬಹುತೇಕ ಅದು ಪುರುಷನಿಗೆ ಸಂಬಂಧಿಸಿರತಕ್ಕಂತಹ ಮೂಳೆಗಳು ಅಂತ ಹೇಳಲಾಗಿದೆ. ಆದರೆ ಒಬ್ಬನೇ ವ್ಯಕ್ತಿಯ ಮೂಳೆಗಳು ಮಾತ್ರ ಅಲ್ಲಿದ್ವಾ ಇಲ್ವಾ ಅನ್ನೋದ್ರ ಬಗ್ಗೆ ದೃಢಪಡಿಸಬೇಕಾಗಿದೆ. ಮುಂದುವರೆದು ಇವತ್ತು ಕೇವಲ ಒಂದು ಸೈಟಲ್ಲಿ ಮಾತ್ರ ಯಾಕೆ ಅಗಿಲಾಯಿತು ಅನ್ನುವಂಥ ಪ್ರಶ್ನೆ. ನಿನ್ನೆ 4 ಕಡೆಗಳಲ್ಲಿ ಸಮಾಧಿಯನ್ನು ಅಗಿಯುವಂಥ ಕೆಲಸ ಮಾಡಿದ್ರು, ಅದು ಇವತ್ತು ಯಾಕೆ ಕೇವಲ 1ರಲ್ಲಿ? ಯಾಕೆಂದರೆ ಇವತ್ತು 1ರಲ್ಲಿ ಸಿಕ್ಕಿರುವಂತಹ ಅವಶೇಷಗಳು ಸಹಜವಾಗಿಯೇ ಆ ಪ್ರಕ್ರಿಯೆಯನ್ನು ನಿಧಾನಗತಿಯಲ್ಲಿ ಮುಂದುವರಿಯುವಂತೆ ಮಾಡಿದೆ. ಇಲ್ಲಿಂದ ಮುಂದೆ ಏನಾಗಬೇಕು, ಏನು ಆಗಬಹುದು ಅನ್ನೋದರ ಬಗ್ಗೆಯೂ ಕೂಡ ವಿವರವಾದಂತಹ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಸಾಕ್ಷಿಗೆ ಸಾಕಾಗುತ್ತಾ ಅಂತ ಹೇಳಿ 2ನೇ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ. ಮೀಸಲಾತಿಗಾಗಿ ಮೀಟಿಂಗ್. ಡಾಕ್ಟರ್ G. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ದಲಿತ ನಾಯಕರುಗಳು ಸಭೆ ಸೇರ್ತಾ ಇದ್ದಾರೆ. ಈ ಸಭೆಯ ಮಹತ್ವ ಸಹಜವಾಗಿಯೇ ಇದು ದಲಿತ ಮುಖ್ಯಮಂತ್ರಿ ಆಗೋದಕ್ಕೆ ಬೇಕಾಗಿರುವಂತಹ ಸಭೆನಾ, ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ಆಗ್ತಾ ಇರುವಂತಹ ಸಭೆನಾ? ಈ ಚರ್ಚೆ ಸಹಜ, ಸರ್ವೇ ಸಾಮಾನ್ಯ. ರಾಜಕೀಯದಲ್ಲಿ ಇಂತಹ ಸಮುದಾಯಗಳವರು ಜೊತೆ ಸೇರಿ ಒಂದು ಸಭೆ ಮಾಡಿದಾಗ ಇಂತಹ ಪ್ರಶ್ನೆಗಳು ಮೂಡುವುದು ಸಹಜ. ಬಹುತೇಕ ಇದು ಒಳ ಮೀಸಲಾತಿ ವಿಚಾರಕ್ಕಾಗಿ, ಅದರಲ್ಲಿ ಆಗಬೇಕಾಗಿರುವಂತಹ ಮೀಸಲಾತಿಯ ಹಂಚಿಕೆಗೆ ಸಂಬಂಧಪಟ್ಟಂತೆ ತಮ್ಮ ಸಮುದಾಯಗಳ ನಿಲುವುಗಳನ್ನು ಸ್ಪಷ್ಟಪಡಿಸುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಸಭೆ ಅಂತೇಳಿ ಇದನ್ನು ಪರಿಗಣಿಸಲಾಗಿದೆ. ಹಾಗಾದರೆ ಏನೇನು ನಡೆಯುತ್ತೆ, ಆ ಸಭೆಯ ಮಹತ್ವ ಏನಿದೆ ಅನ್ನೋದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಸಾಕ್ಷಿಗೆ ಸಾಕಾಗುತ್ತಾ? ಅರ್ಧ ತಲೆಬುರುಡೆ, 12 ಮೂಳೆಗಳು, ಇವು ಇವತ್ತು 6ನೇ ಪಾಯಿಂಟ್ನಲ್ಲಿ ಅಗೆದಾಗ ಸಿಕ್ಕಿರತಕ್ಕಂತಹ ಮಹತ್ವದ ಸುಳಿವು. ಇಲ್ಲಿಂದ ನಂತರ ಏನು ಸಿಗಬಹುದು ಗೊತ್ತಿಲ್ಲ. ಅಗಿಬೇಕು, ಅಗದ ನಂತರ ಸಿಕ್ಕಿದರೆ ಸಿಕ್ತು, ಸಿಕ್ಕಿಲ್ಲ ಅಂದರೆ ಇಲ್ಲ. ಆದರೆ 6ನೇ ಸೈಟ್ನಲ್ಲಂತೂ ಮೂಳೆಗಳು ಸಿಕ್ಕಿದ್ದಾವೆ. ಅದು ಆತ ತಾನಿಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಿದ ಜಾಗದಲ್ಲೇ ಸಿಕ್ಕಿರೋದ್ರಿಂದಾಗಿ ಮಹತ್ವ ಪಡ್ಕೊಂಡಿದೆ. ಮತ್ತು ಈ ವಿಚಾರದಲ್ಲಿ ಒಂದು ತಜ್ಞರು ಈಗಾಗಲೇ ಹೇಳ್ತಿರುವಂಥದ್ದು, ಈತ ಹೂತಿರುವಂಥವನಿಗೆ ಗೊತ್ತಿದೆ ಇಂಥ ಕಡೆಯಲ್ಲಿ ಹೂತಿದ್ದೀನಿ ಅಂತ, ಆದರೆ ಯಾರನ್ನ ಹೂತಿದ್ದಾನೆ ಅಂತೇಳಿ ಗೊತ್ತಾಗಬೇಕು ಅಂತೇಳಿ ಆದರೆ ಆ ಶವ ಇದೆ, ಅದನ್ನು ಹೂಳು ಅಂತೇಳಿ ಈತನಿಗೆ ಯಾರು ಡೈರೆಕ್ಷನ್ ಕೊಟ್ಟಿದ್ದಾರೋ ಅವರನ್ನು ಹುಡುಕಬೇಕಿದೆ ಅನ್ನುವಂತಹ ಮಾತು ಕೂಡ ಶುರುವಾಗಿದೆ. ಇದನ್ನು ಬರದೆ ನಿಮಗೆ ತೋರಿಸ್ತೀನಿ.
6ನೇ ಪಾಯಿಂಟ್ನಲ್ಲಿ ಸಿಕ್ತು ಅಸ್ಥಿ ಅವಶೇಷ. ಮೊದಲು ಬ್ರೇಕ್ ಮಾಡಿದ್ದೇ ನ್ಯೂಸ್ 18 ಕನ್ನಡ. 6ನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆ ಆಗಿದೆ. ಧರ್ಮಸ್ಥಳದಿಂದ ನ್ಯೂಸ್ 18ಗೆ ಅತಿ ದೊಡ್ಡ ಮಾಹಿತಿ ಲಭ್ಯವಾಗಿದೆ. ಸ್ಪಾಟ್ ನಂಬರ್ 6 ಈಗ ಬಹಳಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಆತನ ನಿರೀಕ್ಷೆಯಂತೆ ಈಗ ಸ್ಪಾಟ್ ನಂಬರ್ 6 ಅಲ್ಲಿ ಅವಶೇಷ ಸಿಕ್ಕಿರುವಂಥದ್ದು ಸಾಕಷ್ಟು ಕುತೂಹಲವನ್ನ ಈ ಪ್ರಕರಣ ಕಂಡುಕೊಳ್ತಾ ಇದೆ. ನಿಗೂಢ ಶವಗಳ ಆರೋಪದಿಂದ ಅಸ್ಥಿ ಪತ್ತೆವರೆಗೆ ಮೊದಲ ದಿನದಿಂದಲೂ ನಿಷ್ಪಕ್ಷಪಾತ ನಿರ್ಭೀತ ವರದಿ. ಕನ್ನಡ ಸುದ್ದಿವಾಹಿನಿಗಳಲ್ಲಿ ನಾವೇ ಮೊದಲು. ಆದರೆ ಇವತ್ತು 6ನೇ ಸ್ಪಾಟ್ ಅಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ ಅಂತೇಳಿ ಮೊದಲು ನ್ಯೂಸ್ ಅನ್ನ ಬ್ರೇಕ್ ಮಾಡಿದ್ದು ನ್ಯೂಸ್ 18 ಕನ್ನಡ. ಧರ್ಮಸ್ಥಳ ಕಾಡಿನ ರಹಸ್ಯ ಬೆನ್ನತ್ತಿರುವ SIT ಸಿಬ್ಬಂದಿಗೆ 3ನೇ ದಿನ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದೆ. ಮೊದಲ ಪಾಯಿಂಟ್ನಲ್ಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಕೆಂಪು ರವಿಕೆ ಸಿಕ್ಕಿತ್ತು. 2, 3, 4 ಹಾಗೂ 5ರಲ್ಲಿ ಏನೂ ಸಾಕ್ಷಿಗಳು ಸಿಕ್ಕಿರಲಿಲ್ಲ. ಆದರೆ ದೂರುದಾರ ಪದೇ ಪದೇ ಹೇಳುತ್ತಿದ್ದ 6ನೇ ಪಾಯಿಂಟ್ನಲ್ಲಿ ಇಡೀ ಕೇಸ್ ಮಹತ್ವ ಪಡೆದುಕೊಳ್ಳುವ ಒಂದಷ್ಟು ಸಾಕ್ಷಿಗಳು ಸಿಕ್ಕಿವೆ. ಸುರಿಯೋ ಮಳೆ ಮಧ್ಯೆಯೇ ಪಾಯಿಂಟ್ ನಂಬರ್ 6ರಲ್ಲಿ ತಲೆಬುರುಡೆಯ ಒಂದು ತುಂಡು ಪತ್ತೆಯಾಗಿದೆ. ತಲೆಬುರುಡೆಯ ತುಂಡು ಸೇರಿ ಒಟ್ಟು 12 ಮೂಳೆಗಳು ಪತ್ತೆಯಾಗಿವೆ. ಕೆಲ ಬಟ್ಟೆಯ ತುಂಡುಗಳು ಪಾಯಿಂಟ್ 6ರಲ್ಲಿ ಸಿಕ್ಕಿವೆ. ಸಿಕ್ಕಿರುವ ಮೂಳೆಗಳು ಮೇಲ್ನೋಟಕ್ಕೆ ಪುರುಷನದ್ದು ಎಂಬ ಮಾಹಿತಿ SIT ಕಡೆಯಿಂದ ನ್ಯೂಸ್ 18ಗೆ ಲಭ್ಯವಾಗಿದೆ. ಮೂಳೆಗಳು ಪತ್ತೆಯಾದ ಕಾರಣಕ್ಕೆ ಇಡೀ ದಿನ ಪಾಯಿಂಟ್ 6ರಲ್ಲೇ ಸಂಪೂರ್ಣ ಶೋಧ, ತನಿಖೆ, ಮಹಜರು ಕಾರ್ಯ ಆಗಿದೆ. ಪಾಯಿಂಟ್ 6ರ ಬಳಿ ಮೂಳೆಗಳು ಸಿಗುತ್ತಲೇ ಜಾಗ ಬಿಡದೆ ಕದಲದೆ ಶೋಧ ನಡೆಯಿತು. ಜೋರು ಮಳೆ ಇದ್ರೂ ಕಾರ್ಮಿಕರಿಗೆ ಉತ್ಖನನ ಜಾಗದಲ್ಲೇ ಊಟ ಕೊಟ್ಟು ನಂತರವೂ ಹುಡುಕಾಡಲಾಯಿತು. ಮಣ್ಣೊಳಗಿನ ಸಣ್ಣ ಸಣ್ಣ ಮೂಳೆ ಚೂರುಗಳನ್ನೂ ಸಂಗ್ರಹಿಸಿದೆ SIT, FSL ಸಿಬ್ಬಂದಿ. ಶ್ವಾನದಳ ಬಳಸಿಕೊಂಡು ಪಾಯಿಂಟ್ ಸುತ್ತಲೂ ಅಗೆದಿರುವ ಮಣ್ಣಿನೊಳಗೆ ಇನ್ನಷ್ಟು ಮೂಳೆಗಳನ್ನ ಹುಡುಕಾಡಲಾಗಿದೆ. ದೂರುದಾರನನ್ನ ಎದುರಲ್ಲೇ ನಿಲ್ಲಿಸಿಕೊಂಡು ಮಣ್ಣಿನೊಳಗೆ ಶೋಧಿಸಲಾಗಿದೆ. ಸಾಕ್ಷಿಗಳು ಸಿಕ್ಕ ಕೂಡಲೇ ಅವುಗಳನ್ನು ಸಂರಕ್ಷಣೆ ಮಾಡುವ ಕೆಲಸ ಕೂಡ ಆಗ್ತಿದೆ. ಪಾಯಿಂಟ್ 6ರ ಬಳಿ ಮಹಜರು ಮಾಡಲಾಗಿದೆ. ರಾಸಾಯನಿಕ ದ್ರವ ಬಳಸಿ ಸಿಕ್ಕಿರುವ ಮೂಳೆಗಳ ಸಂರಕ್ಷಣೆ ಮಾಡಲಾಗಿದೆ. ಪಾಯಿಂಟ್ 6ರ ಬಳಿ ತಾತ್ಕಾಲಿಕ ಟೆಂಟ್ ನಿರ್ಮಾಣ ಮಾಡಲಾಗಿದೆ. ಭಾರಿ ಮಳೆ ಆಗ್ತಿರುವ ಕಾರಣಕ್ಕೆ ಗುಂಡಿಯೊಳಗೆ ನೀರು ತುಂಬುವುದನ್ನು ತಡೆಯಲು ಕಬ್ಬಿಣದ ಶೀಟ್, ಕಬ್ಬಿಣದ ರಾಡ್ ಬಳಸಿ ಟೆಂಟ್ ಹಾಕಲಾಗಿದೆ. ಪ್ಲಾಸ್ಟಿಕ್ ಕವರ್ನಲ್ಲಿ ಅವಶೇಷಗಳನ್ನು ಸಂಗ್ರಹ ಮಾಡಿ FSLಗೆ ಕಳುಹಿಸಲಾಗಿದೆ. PPE ಕಿಟ್, ಉಪ್ಪು, ರಾಸಾಯನಿಕ ದ್ರವ ಬಳಸಿ ಸಂಗ್ರಹ ಮಾಡಲಾಗಿದೆ. ಲ್ಯಾಪ್ಟಾಪ್ನಲ್ಲಿ ಸಿಕ್ಕ ಮೂಳೆಗಳ ಮಾಹಿತಿ ಸಂಗ್ರಹ ಮಾಡಲಾಗಿದೆ. ಹಾಗೆ ಪಾಯಿಂಟ್ 6ರ ಸುತ್ತಲೂ ಕವರ್ ಸುತ್ತಿ ಸಂರಕ್ಷಣೆ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 6ರಲ್ಲಿ ಮಹಜರು ಜೊತೆಗೆ ದೂರುದಾರ ವ್ಯಕ್ತಿಯ ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡಲಾಗಿದೆ. ಎಲ್ಲವನ್ನೂ ಸಂಪೂರ್ಣ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಹುಡುಕಾಟದಲ್ಲಿ ಮೂಳೆಗಳೇನೋ ಸಿಕ್ಕಿದ್ವು. ಆದರೆ ಅವುಗಳ ತನಿಖೆಯೇ ಇದೀಗ ಕುತೂಹಲದ ಸಂಗತಿ. ಹೂತಿಟ್ಟ ಶವದ ಪರೀಕ್ಷೆ ಹೇಗಾಗುತ್ತೆ? ಆರೋಪಗಳಿಗೆ ಅಸ್ಥಿಪಂಜರದಿಂದ ಉತ್ತರ ಸಿಗುತ್ತದೆಯೇ? ವಿಧಿವಿಜ್ಞಾನ ಪರೀಕ್ಷೆ ಹೇಗಾಗುತ್ತೆ? ಇತ್ಯಾದಿ ಪ್ರಶ್ನೆಗಳು ಹುಟ್ಟಿಕೊಳ್ಳೋದು ಸಹಜ. ಮೂಳೆಗಳನ್ನ ಮಾನವನ ಆಕಾರದಲ್ಲಿ ಜೋಡಿಸಿ ಪರೀಕ್ಷೆ ಮಾಡಲಾಗುತ್ತೆ. ವೈಜ್ಞಾನಿಕ ಕ್ರಮ, ತಂತ್ರಜ್ಞಾನಗಳ ಮೂಲಕ ಪರಿಶೀಲನೆ ನಡೆಯುತ್ತೆ. ಮಣಿಪಾಲದ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಯುತ್ತೆ. ಸಿಕ್ಕಿರುವ ಅಸ್ಥಿ ಗಂಡಿನದ್ದೋ ಹೆಣ್ಣಿನದ್ದೋ ಎಂಬ ಬಗ್ಗೆ ಸ್ಥಳದಲ್ಲೇ ತಜ್ಞರಿಂದ ದೃಢಪಡಿಸುತ್ತಾರೆ. ಗಂಡು ಅಥವಾ ಹೆಣ್ಣಿನದ್ದೇ ಆದರೆ ವಯಸ್ಸಿನ ಬಗ್ಗೆ ಪ್ರಯೋಗಾಲಯದಿಂದ ದೃಢವಾಗುತ್ತೆ. ಕಳೇಬರ ಎಷ್ಟು ವರ್ಷದ ವ್ಯಕ್ತಿಯದ್ದು, ಸತ್ತಿರುವ ವ್ಯಕ್ತಿಗೆ ಎಷ್ಟು ವರ್ಷ ಎಂಬುದರ ಪರೀಕ್ಷೆ ನಡೆಯಲಿದೆ. ಸರ್, ಅದು ಬಾಡಿ ಹೆಂಗೆ ಬರಿ ಮಾಡಿದ್ದಾರೆ ಅದೆಲ್ಲ ಡಿಪೆಂಡ್ ಆಗುತ್ತೆ ಸರ್. ಬಾಡಿನ ಜಾಸ್ತಿ ಮೇಲ್ಗಡೆನೇ ಬರಿ ಮಾಡಿದ್ರೆ ಏನಾಗುತ್ತೆ, ಡಿಕಂಪೋಸಿಷನ್ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ, ಬೇಗ ಸ್ಕೆಲಿಟನೈಸೇಷನ್ ಆಗಿಬಿಡುತ್ತೆ. ಬಾಡಿ ಏನಾದರೂ ಭಾಳ ಡೀಪ್ ಬರಿ ಮಾಡಿದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಸರ್. ಆಮೇಲೆ ಕಫಿನಲ್ಲಿ ಬರಿ ಮಾಡಿದರೆ ಇನ್ನೂ ಜಾಸ್ತಿ ದಿವಸವರೆಗೂ ಪ್ರಿಸರ್ವ್ ಆಗಿರುತ್ತೆ ಸರ್ ಬಾಡಿ. ಸೊ ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ನಮಗೆ ಬರೀ ಅಸ್ಥಿ ಪಂಜರ ಸಿಕ್ಕರೆ ರೇಪ್ ಆಗಿದೆಯೋ ಇಲ್ಲೋ ಹೇಳಲಿಕ್ಕಾಗಲ್ಲ ಸರ್. ಅವನೇನಾದರೂ ರೇಪ್ ಮಾಡಿಬಿಟ್ಟು ತಲೆಗೆ ಹೊಡೆದಿದ್ರೆ ತಲೆಯಲ್ಲಿ ಫ್ರ್ಯಾಕ್ಚರ್ ಆಗಿರ್ತೈತಿ, ಸ್ಕಲ್ ಬೋನ್ ಫ್ರ್ಯಾಕ್ಚರ್ ಆಗಿರ್ತೈತಿ, ಅದನ್ನು ನಾವು ಹೇಳ್ಬೋದು ಸರ್. ವೆದರ್ ಇಟ್ ಇಸ್ ಆಂಟಿಮಾರ್ಟಮ್ ಫ್ರ್ಯಾಕ್ಚರ್ ಅಂದ್ರೆ ಸಾಯಕ್ಕಿಂತ ಮುಂಚೆನೇ ಆಗಿತ್ತು, ಸತ್ತಾದ್ಮೇಲೆ ಆಗಿತ್ತು, ಅದನ್ನೆಲ್ಲ ಹೇಳ್ಬೋದು. ಬಟ್ ರೇಪ್ ಆಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ ಸರ್. ಇವಾಗ ಬರೀ ಅಸ್ಥಿ ಪಂಜರ ಸಿಕ್ತಂದ್ರೆ ಸಾವು ಫ್ರ್ಯಾಕ್ಚರ್ ಆದ್ರೆ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ ಸರ್. ಅದರ್ವೈಸ್ ಯಾಕಂದರೆ ಸಾಫ್ಟ್ ಟಿಶ್ಯೂ ಬಾಡಿ ಮೇಲೆ ಅಂದರೆ ಏನು ಇರೋದಿಲ್ವಲ್ಲ, ಸೊ ಅದಕ್ಕಾಗಿ ನಾವು ಬೇರೆದೇನು ಹೇಳಲಿಕ್ಕಾಗಲ್ಲ.
ಒಂದೇ ಒಂದಂದರೆ ಈ ಫ್ರ್ಯಾಕ್ಚರ್ ಆಗಿ ಏನಾದ್ರು ಈಗ ತಲೆ ಬುರುಡೆ ಏನಾದ್ರು ಗಾಯ ಆಗಿತ್ತು, ಫ್ರ್ಯಾಕ್ಚರ್ ಆಗಿತ್ತಂದರೆ ಅದರಲ್ಲಿಂದ ಸತ್ತಿರ್ಬೋದು ಅಂತಂದು ಹೇಳ್ತೀವಿ. ಆಮೇಲೆ ಇನ್ನೂ ಒಂದೇನಂದರೆ ಈ ಹೆವಿ ಮೆಟಲ್ ಪಾಯ್ಸನಿಂಗ್ ಅಂತಾರೆ ಸರ್. ಸೊ ಅದು ಏನಾಗುತ್ತೆ, ಅದು ಬೋನಲ್ಲಿ ಹೋಗಿ ಡೆಪಾಸಿಟ್ ಆಗುತ್ತೆ. ಸೊ ಅಂಥದನ್ನು ನಾವು FSL ಕಳಿಸಿದ್ರೆ ಗೊತ್ತಾಗತ್ತೆ. ಕೆಲವೊಮ್ಮೆ ಅಸ್ಥಿ ಪರೀಕ್ಷೆ ಮಾಡುವಾಗಲೂ ಅನೇಕ ಸವಾಲುಗಳು ಎದುರಾಗುತ್ತವೆ. ಸಿಕ್ಕಿರುವ ಮೂಳೆಗಳು ದೂರುದಾರ ಹೇಳಿರುವ ವ್ಯಕ್ತಿಯದ್ದ ಅಥವಾ ಇನ್ಯಾವುದೋ ಶವದ ಕಳೇಬರವ ಅನ್ನೋದನ್ನ ಪತ್ತೆ ಹಚ್ಚಬೇಕು. ಅದು ಸ್ವಾಭಾವಿಕ ಸಾವೋ, ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂಬ ಬಗ್ಗೆ ಪರಿಶೀಲನೆಯನ್ನೂ ಮಾಡಬೇಕಾಗುತ್ತದೆ. ಅಸ್ಥಿಯ ಎತ್ತರ, ಗಾತ್ರ, DNA ಟೆಸ್ಟ್ ಮೂಲಕ ಎಲ್ಲವೂ ಗೊತ್ತಾಗುತ್ತದೆ. ಒಂದು ವೇಳೆ ಮೂಳೆಗಳ ಮೇಲೆ ಗಾಯಗಳಾಗಿದ್ರೆ ಹೊಡೆದಿರುವ ಆಯುಧ, ಹೊಡೆದಿರುವ ಮಾದರಿ ಬಗ್ಗೆಯೂ ಪರಿಶೀಲನೆ ಮಾಡಲಾಗುತ್ತೆ. ಅಸ್ಥಿಗಳು ಎಷ್ಟೇ ಸಿಕ್ಕರೂ ಕೂಡ ತಲೆಬುರುಡೆ ಸಿಕ್ಕಾಗ ಮಾತ್ರ ಪತ್ತೆ ಹಚ್ಚುವುದು ಸುಲಭವಾಗುತ್ತೆ. ಈಗ ಊತಿರನು ಏನ್ ಹೇಳ್ತಿದ್ದಾನೆ, ಇಲ್ಲಿ ಈ ಜಾಗದಲ್ಲಿ ಊತಿದ್ದೀನಿ ಅಂತ ಹೇಳ್ತಿದ್ದಾನೆ. ಆಮೇಲೆ 15-20 ವರ್ಷದಿಂದ ನಡೆದಿರ್ತಕ್ಕಂಥದ್ದು ಜ್ಞಾಪಕ ಶಕ್ತಿನೂ ಅವನಿಗಿದೆ. ಬಟ್ ಅವನಿಗೆ ಇದು ಜ್ಞಾಪಕ ಇರ್ಬೋದಲ್ಲ, ಬಾಡಿ ಕೊಟ್ಟಿದ್ ಯಾರು ಅಂತ. ಎಲ್ಲಾ ಬಾಡಿಗಳು ಒಬ್ಬರೇ ಕೊಟ್ರ ಅಂತ ಅವ್ರು ಈಗ ಕೊಟ್ಟಿರೋರ್ ಹೆಸರು ಹೇಳದ್ಮೇಲೆ ಅವರ ವಿಚಾರಣೆ ಮಾಡಿದಾಗ ಯಾರ ಬಾಡಿ ಕೊಟ್ರು ಅಂತ ಹೇಳಲಿಕ್ಕೆ ಅವ್ರಿಗೆ ಇವ್ರಕ್ಕಿಂತ ಜಾಸ್ತಿ ಗೊತ್ತಿರುತ್ತೆ. ಒಂದು ಕಡೆ ವೈಜ್ಞಾನಿಕ ಸವಾಲುಗಳು, ಮತ್ತೊಂದು ಕಡೆ ಕಾನೂನು ರೀತಿಯ ತನಿಖೆಗಳು. ಹೀಗೆ SIT ಮುಂದೆ ಸಾಲು ಸಾಲು ಸವಾಲುಗಳಿವೆ. ಮೂಳೆಗಳನ್ನು ಸಂಗ್ರಹಿಸುವಾಗ ಹಾನಿಯಾದರೆ ತನಿಖೆಗೆ ತೊಂದರೆಯಾಗುವ ಸಾಧ್ಯತೆಗಳಿರುತ್ತೆ. ದೂರುದಾರ ಹೇಳಿರುವ 13 ಪಾಯಿಂಟ್ ಬಿಟ್ಟು ಇನ್ನಷ್ಟು ಪಾಯಿಂಟ್ಗಳನ್ನು ಗುರುತಿಸಿ ಅಗೆಯಬೇಕಾಗುತ್ತೆ. ದೂರುದಾರ ಹೇಳಿರುವ ವ್ಯಕ್ತಿಯ ಕಳೇಬರ ಸಿಗೋವರೆಗೂ ಹುಡುಕಬೇಕಾಗುತ್ತೆ. ಜೊತೆಗೆ ಧರ್ಮಸ್ಥಳ ಠಾಣೆಯಲ್ಲಿ ಹಿಂದೆ ಕೆಲಸ ಮಾಡಿದ ಅಧಿಕಾರಿಗಳ ತನಿಖೆ ಮಾಡಬೇಕಾಗಬಹುದು. ಅಸಹಜ ಸಾವುಗಳ ಬಗ್ಗೆ ದೂರು ಕೊಟ್ಟಿದ್ದು ಕೇಸ್ ದಾಖಲಾಗಿದ್ದರೆ ಅದರ ತನಿಖೆಯೂ ಅವಶ್ಯವಾಗುತ್ತೆ. ದೂರು ಕೊಟ್ಟಿದ್ದವರನ್ನ ಕರೆಸಿ ಸಿಕ್ಕಿರುವ ಮೂಳೆಗಳ ಆಧಾರದ ಮೇಲೆ ಗುರುತು ಪತ್ತೆ ಮಾಡುವ ಕೆಲಸ ಆಗುತ್ತೆ. ಅಷ್ಟೊತ್ತಿಗೆ ಸ್ಥಳದಲ್ಲೇ ಇರುವ ದೂರುದಾರನೂ ಕೂಡ ಸಿಕ್ಕಿರುವ ಮೂಳೆ ಯಾರದ್ದೂ ಎಂಬ ಮಾಹಿತಿ ಕೊಡಬಹುದು. ಹೂಳುವಾಗ ಶವ ಇದ್ದ ಪರಿಸ್ಥಿತಿ, ಶವ ನೋಡಿದಾಗ ಅನುಮಾನ ಬಂದಿದ್ರೆ ಅದನ್ನ ಹೇಳಬಹುದು. ತಾಂತ್ರಿಕ, ವೈಜ್ಞಾನಿಕ, ದೂರುದಾರ, ಕುಟುಂಬಸ್ಥರ ವಿಚಾರಣೆ ಮೂಲಕ ತನಿಖೆ ಆಗಲೇಬೇಕಿದೆ. ಐಡೆಂಟಿಫೈ ಆಗ್ಬೇಕು ಯಾರ್ದಂತ ಅನ್ನೋದು. ಐಡೆಂಟಿಫೈ ಆದ್ರೆ ತನಿಖೆ ಬಹಳ ಈಜಿ ಆಗ್ತದೆ. ಮತ್ತು ಕೆಲವೊಂದು ವಸ್ತುಗಳು ಅಲ್ಲಿ ಈಗ ಸಿಗ್ತಾವೆ, ಅದು ಗೋರಿದ ಒಳಗೆ ಒಗ್ದಿದ್ರ ತೆಗ್ಗಿನಲ್ಲಿ ಆ ವಸ್ತುಗಳನ್ನೆಲ್ಲ ಐಡೆಂಟಿಫೈ ಆದ್ರೆ ಮತ್ತಿಷ್ಟು ಈಜಿ ಆಗ್ತದೆ. ಒಟ್ಟಿನ ಮೇಲೆ ಅದು ಐಡೆಂಟಿಫೈ ಆಗ್ಬೇಕು. ಬಾಡಿ ಇದು ಇಂಥ ಮನೆ ಇರೋದು, ಇಂಥ ಒಂದು ಹೆಸರು, ಇಂಥ ಹೆಣ್ಮಗಳು ಅಂತ ಐಡೆಂಟಿಫೈ ಆದ್ರೆ ತನಿಖೆ ತುಂಬಾ ಈಜಿ ಆಗ್ತದೆ. ನಾವು ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಒನ್ ಟು ಒನ್ ಚೈನ್ ಲಿಂಕ್ ಇದ್ದಂಗೆ. ಮಾತ್ರ ಹೂಳದವನಿಗೆ ನಿನಗೆ ಹೆಣ ಯಾರು ಕೊಟ್ರು, ಯಾರು ತಂದ್ರು, ಯಾರು ಇಟ್ರು, ಅಲ್ಲಿ ಇದು ತೆಗ್ಗು ತೊಡೆದವ್ರು ಎಷ್ಟು ಜನ ಇದ್ರು, ಅವ್ರು ಯಾರು ನೋಡಿದ್ರು, ಆಮೇಲೆ ಇದು ಯಾರು ರೇಪ್ ಮಾಡಿದ್ದಾರು, ಕೊಲೆ ಮಾಡಿದ್ದಾರು, ಹೀಗೆ ಒಂದು ಲಿಂಕ್ ಒಬ್ರ ಕಡೆ ಬಾಯಿ ಬಿಡಿಸ್ತಾ ಓದ್ತಿರ್ತೇವೆ. ಅದು ಕೊನೆಗೆ ಆರೋಪಿಗಳು ಸಿಗ್ತಾರೆ. ನಾವು ಅದನ್ನ ಪತ್ತೆ ಹಚ್ಚಲಿಕ್ಕೆ ಈಜಿ ಆಗ್ತದೆ. ಅದೇ ಬಾಡಿ ಯಾರ್ದು ಅನ್ನೋದು ಗೊತ್ತಾಗಬೇಕು ಅಷ್ಟೇ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಪಾಯಿಂಟ್ 1ರಲ್ಲಿ ಸಿಕ್ಕಿರುವ ಪ್ಯಾನ್ ಕಾರ್ಡ್ ಮಾಹಿತಿ ಲಭ್ಯವಾಗಿದೆ. 2025ರಲ್ಲಿ ಸತ್ತ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಇದಾಗಿದೆ. ಮಾರ್ಚ್ನಲ್ಲಿ ಜಾಂಡಿಸ್ನಿಂದ ಸಾವನ್ನಪ್ಪಿದ್ದ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಆಗಿದ್ದು, ಸತ್ತ ವ್ಯಕ್ತಿಯ ತಂದೆಯನ್ನ ಸಂಪರ್ಕಿಸಿದೆ SIT. ಈ ಎಲ್ಲವನ್ನೂ ಗಮನಿಸುತ್ತಿದ್ದ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಮತ್ತೊಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. ಸತ್ಯಕ್ಕೆ ಜಯ, ಸತ್ಯಮೇವ ಜಯತೆ ಎಂಬ ಪೋಸ್ಟ್ ಹಾಕಿದ್ದರು. ಕಿಶನ್ ಶೆಟ್ಟಿ ಮತ್ತು ಗಂಗಾಧರ್ ವಾಗಟ, ನ್ಯೂಸ್ 18 ಧರ್ಮಸ್ಥಳ. ಹೀಗೆ ಇಲ್ಲಿ ಈಗ ಮೊದಲ ಸಾಕ್ಷ್ಯದ ಸ್ವರೂಪದಲ್ಲಿ, ಯಾಕಂದರೆ ಮೊದಲ ಸಾಕ್ಷಿ ಯಾಕೆ ಇದು ಅಂತ ಪರಿಗಣಿಸಬೇಕಾಗತ್ತೆ ಅಂತ ಹೇಳಿದ್ರೆ, ಆ ದೂರುದಾರ ಹೇಳಿರುವ ಜಾಗದಲ್ಲಿನೇ ಮೂಳೆಗಳು ಸಿಕ್ಕಿರೋದ್ರಿಂದಾಗಿ. ಹಾಗಾದರೆ ನಿನ್ನೆ ಮೊನ್ನೆ ಎಲ್ಲ ಸಿಗಲಿಲ್ಲಲ್ಲ, ಅದು ಹಾಗಾದರೆ ಸಾಕ್ಷಿ ಅದು ಸುಳ್ಳಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸಿಕ್ಕಿಲ್ಲ ಅನ್ನುವಂಥದ್ದು ಎಷ್ಟು ಸತ್ಯನೋ ಸಿಕ್ಕಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಈಗ ಸಿಕ್ಕಿರುವಂತಹ ಜಾಗದ ನಂತರ ಹೇಗೆ ತನಿಖೆ ಮುಂದುವರಿಯುತ್ತೆ, ಆತನಿಗೆ ನಿಜಕ್ಕೂ ಕೂಡ ಈ ಬಾಡಿಯನ್ನು ಡಿಸ್ಪೋಸ್ ಮಾಡು ಅಂತ ಹೇಳಿದ ವ್ಯಕ್ತಿಯನ್ನು ಈಗ SIT ಅವರು ತಮ್ಮ ವಶಕ್ಕೆ ಪಡ್ಕೊಳ್ತಾರಾ, ಆತನ ಹೇಳಿಕೆಯನ್ನು ದಾಖಲಿಸ್ಕೊಳ್ತಾರಾ, ಅದರ ಆಧಾರದ ಮೇಲೆ ತನಿಖೆ ಮತ್ತೊಂದು ಮಗ್ಗುಲನ್ನು ಪಡ್ಕೊಳ್ಳುತ್ತಾ, ಇವೆಲ್ಲವನ್ನು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ. ಈಗಾಗಲೇ ದಲಿತ ನಾಯಕರು ಜೊತೆ ಸೇರಿ ಒಂದು ಸಭೆಯನ್ನು ಮಾಡೋರು ಇದ್ದಾರೆ. ಆದರೆ ಇದು ಯಾವ ಕಾರಣಕ್ಕಾಗಿ ಅನ್ನುವಂಥದ್ರ ಬಗೆಗಿನ ಚರ್ಚೆ ರಾಜಕೀಯ ವಲಯದಲ್ಲಿ ಭಾಳಷ್ಟು ಕುತೂಹಲವನ್ನು ಹುಟ್ಟು ಹಾಕಿರುವಂಥದ್ದು. ಯಾಕಂದರೆ ಯಾವುದೇ ಒಂದು ಸಭೆಗೆ ಅದರ ಪರಿಣಾಮಗಳು ಮುಂದೆ ಯಾವತ್ತೂ ಇನ್ನೊಂದು ಸ್ವರೂಪದಲ್ಲಿ ನಿರ್ಧಾರ ಆಗುವ ಸಾಧ್ಯತೆ ಇದ್ದೇ ಇರುತ್ತೆ. ಇದು ರಾಜಕೀಯದ ವಾಸ್ತವ. ಹಾಗಾದರೆ ಏನು ಈ ಸಭೆ ಅನ್ನುವಂಥದ್ದನ್ನು ನೋಡಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಮೀಸಲಾತಿಗಾಗಿ ಮೀಟಿಂಗ್ ಅನ್ನುವಂಥ ವಿಚಾರಕ್ಕೆ ಬಂದಾಗ ರಾಜ್ಯ ಕಾಂಗ್ರೆಸ್ಸಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿರುವಂತಹ ದಲಿತ CM ಕೂಗು ಕೂಡ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ವಾಸ್ತವ. ಈ ವಿಚಾರವೂ ಕೂಡ ಇದ್ದೇ ಇದೆ. ರಾಜ್ಯದಲ್ಲಿ
ನಾಯಕತ್ವ ಬದಲಾವಣೆ ಆದರೆ ಮಲ್ಲಿಕಾರ್ಜುನ ಖರ್ಗೆ CM ಆಗಬೇಕು ಅನ್ನುವಂತಹ ಚರ್ಚೆಯು ಕೂಡ ಶುರುವಾಗಿದೆ. ಅದು ರಾಜ್ಯದಲ್ಲಿ ಸಹಜವಾಗಿ ನಡೀತಾ ಇರುವಂತಹ ಚರ್ಚೆಯ ಭಾಗ. ಯಾಕಂದರೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಆದರೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು, ಮುಖ್ಯಮಂತ್ರಿ ಆಗಿದ್ದಂಥವ್ರು AICC ಅಧ್ಯಕ್ಷರಾಗುವಂಥದ್ದು ಬಡ್ತಿ ಅಂತೇಳಿ, ಮುಂಬಡ್ತಿ ಅಂತ ಹೇಳ್ತಾರೆ. ಆದರೆ AICC ಅಧ್ಯಕ್ಷರಾಗಿರುವಂಥವ್ರು ಮುಖ್ಯಮಂತ್ರಿ ಆಗೋದಿದ್ರೆ ಅದು ಹಿಂಬಡ್ತಿ ಅಲ್ವಾ ಅನ್ನುವಂಥ ಒಂದು ಪ್ರಶ್ನೆ, ಒಂದು ಸಹಜವಾಗಿರುವಂತಹ ಪ್ರಶ್ನೆ ಇದ್ದೇ ಇರುತ್ತೆ. ಖರ್ಗೆ ಅವರು ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು. ದಲಿತ CM ಕೂಗಿನ ಬೆನ್ನಲ್ಲೇ ಅಲರ್ಟ್ ಆಗಿದೆ ಸಿದ್ದರಾಮಯ್ಯನವರ ಆಪ್ತ ಸಚಿವರ ಬಣವು ಕೂಡ. ದಲಿತ CM ಕೂಗಿನ ಬೆನ್ನಲ್ಲೇ, ಯಾಕೆಂದರೆ ಖರ್ಗೆ ಅವರು ಮೊನ್ನೆ ಒಂದು ಮಾತನ್ನು ಹೇಳಿದರು. ಅವರು ಇನ್ಫ್ಯಾಕ್ಟ್ ಅವರು ಹೇಳಿರುವಂಥದ್ದು ರಾಜಕೀಯದ ಇತಿಹಾಸದ ಭಾಗವಾಗಿ ಇರುವಂಥ ಒಂದು ಅಂಶವನ್ನು 1999ರಲ್ಲಿ ತಮ್ಮ ಹತ್ತಿರಕ್ಕೆ ಬಂದಿದ್ದಂತಹ ಮುಖ್ಯಮಂತ್ರಿ ಹುದ್ದೆ ಹೇಗೆ ತನ್ನಿಂದ ದೂರ ಹೋಯಿತು, ತನ್ನ ಪ್ರಯತ್ನ ಹೇಗೆ ವಿಫಲ ಆಯಿತು ಅನ್ನೋದರ ಬಗ್ಗೆ ಅವರು ಅವತ್ತು ಹೇಳಿದರು. ಈಗ 99ರಲ್ಲಿ ಕಳ್ಕೊಂಡದನ್ನು 2025ರಲ್ಲಿ ಕೊಡಿಸುವಂತಹ ಪ್ರಯತ್ನವನ್ನು ಕೆಲವರು ಮಾಡೋದಕ್ಕೆ ಕೂಡ ಹೊರಟಂಗೆ ಇದೆ. ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಆದರೆ 2025ರ ವೇಳೆಗೆ ಆಗಿರುವಂತಹ ರಾಜಕೀಯದ ಸ್ಥಿತ್ಯಂತರ ಬಹಳ ದೊಡ್ಡದಿದೆ. ಮತ್ತು ಖರ್ಗೆ ಅವರು ಅವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಕೇಳುವ ಹಂತದಲ್ಲಿದ್ದಂಥವರು ಇವತ್ತು ಮುಖ್ಯಮಂತ್ರಿ ಮಾಡುವ ಹುದ್ದೆಯಲ್ಲಿ ಕೂತಿದ್ದಾರೆ. ಆಗಸ್ಟ್ 2ರಂದು ದಲಿತ ಶಾಸಕರು ಸಚಿವರಿಗೆ ಪರಮೇಶ್ವರ್ ಅವರು ಔತಣಕೂಟವನ್ನು ಕರೆದಿದ್ದಾರೆ. ಹಿಂದೆ ಇದೇ ಪರಮೇಶ್ವರ್ ಅವರು ಒಂದು ಔತಣಕೂಟವನ್ನು ಕರೆದಾಗ ಅದು ಎಷ್ಟು ಮಟ್ಟಿಗೆ ಸಂಚಲನ ಸೃಷ್ಟಿಯಾಯಿತು ಅಂತ ಹೇಳಿದರೆ, ಕಾಂಗ್ರೆಸ್ಸಿನ ರಾಜ್ಯ ಉಸ್ತುವಾರಿ ಒಂದು ಸೂಚನೆಯನ್ನು ಕೊಡಬೇಕಾಯಿತು, ದಯವಿಟ್ಟು ನೀವು ಊಟ ಮಾಡಬೇಡಿ ಜೊತೆಗೆ ಅಂತ. ಅಂದರೆ ಔತಣಕೂಟವನ್ನು ಮುಂದೂಡಿ, ಕ್ಯಾನ್ಸಲ್ ಮಾಡಿ, ಬೇಕಾಗಿಲ್ಲ ಅದು ಅಂತ. ಅಂದರೆ ತಾವುಗಳೆಲ್ಲ ಸಚಿವರುಗಳು ಸೇರಿಕೊಂಡು ಒಂದು ಔತಣಕೂಟವನ್ನು ಮಾಡೋದಕ್ಕೆ ಹೋದರೂ ಕೂಡ ಉಸ್ತುವಾರಿ ಬಿಟ್ಟಿರಲಿಲ್ಲ. ಅವತ್ತು ಅವರು ದಲಿತ ನಾಯಕರುಗಳ ಸಭೆಯನ್ನು ಕರೆದಿದ್ರು. ಈ ಬಾರಿ ಸಚಿವರುಗಳು, ಶಾಸಕರುಗಳ ಸಭೆಯನ್ನು ಕರೆದಿದ್ದಾರೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜನೆ ಆಗ್ತಾ ಇದೆ. ಇದು ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಅನ್ನೋದ್ರ ಬಗೆಗಿನ ಕುತೂಹಲ ಇದ್ದೇ ಇದೆ. ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗನ್ನು ಕರೆಯಲಾಗಿದೆ. ಕಳೆದ ಬಾರಿ ಕೂಡ ಇವರೇ ಇಬ್ಬರು ನೇತೃತ್ವ ವಹಿಸಿಕೊಂಡಿದ್ದರು ಮೀಟಿಂಗ್ ಇದ್ದು. ಆದರೆ ಅವತ್ತು ಮೀಟಿಂಗ್ ನಡೆಯೋಕ್ಕೆ ಬಿಟ್ಟಿರಲಿಲ್ಲ. ಸಿದ್ದರಾಮಯ್ಯಗೆ ಬೆಂಬಲ ಸೂಚಿಸುವಂತಹ ಸಂದೇಶ ರವಾನಿಸುವಂತಹ ತಂತ್ರವೂ ಕೂಡ ಇದು ಆಗಿರಬಹುದು. ಈ ಸಭೆಯ ಉದ್ದೇಶದಲ್ಲಿ ಅದು ಕೂಡ ಒಂದು ಅಂಶ ಆಗುವ ಸಾಧ್ಯತೆ ಇದ್ದೇ ಇದೆ. ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ತರೋದಕ್ಕೆ ಮುಂದಾಗಿರುವಂಥದ್ದು CM ಆಪ್ತರು. ಒಂದು ವೇಳೆ ಹಾಗೇನಾದರೂ ಬದಲಾವಣೆ ಆಗಿ ದಲಿತ ಮುಖ್ಯಮಂತ್ರಿ ಅನ್ನುವಂಥ ವಿಚಾರಗಳು ಬಂದರೆ ಆಗ ಪರಮೇಶ್ವರ್ ಅವರು ಅದಕ್ಕೆ ಸೂಕ್ತ. ಯಾಕಂದರೆ ಅವರ ಶ್ರಮವೂ ಕೂಡ ಇದೆ. 13ರಲ್ಲಿ ಅವರು ಅಧ್ಯಕ್ಷರಿದ್ದಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. 18ರಲ್ಲಿ ಅವರು ಅಧ್ಯಕ್ಷರಿದ್ದಾಗಲೇ ಸಮ್ಮಿಶ್ರ ಸರ್ಕಾರ ರೂಪುಗೊಂಡಿತ್ತು. ಹೀಗಾಗಿ ಅವ್ರಿಗೂ ಕೂಡ ಅರ್ಹತೆ ಇದೆ, ಅವ್ರಿಗೂ ಕೂಡ ಅನುಭವ ಇದೆ, ಅವ್ರಿಗೂ ಕೂಡ ಹಿರಿತನ ಇದೆ. ಈ ಕಾರಣಕ್ಕಾಗಿ ಅವರ ಹೆಸರನ್ನು ಮುನ್ನೆಲೆಗೆ ತರಬಹುದು. ಮುನ್ನೆಲೆಗೆ ಮಾತ್ರ ತರ್ತಾರೆ ಹೊರತು ಅವ್ರನ್ನ ಮಾಡಕ್ಕೆ ಬಿಡ್ತಾರೆ ಅಂತ ಹೇಳಿಕೊಂಡು ಈಗಲೇ ನಂಬೋದು ಸ್ವಲ್ಪ ಕಷ್ಟ ಇದೆ. ದಲಿತ ಶಾಸಕರು ಸಚಿವರ ಔತಣಕೂಟಕ್ಕೆ ಅನುಮತಿ ಸಿಗುತ್ತಾ ಅನ್ನೋದೇ ಪ್ರಶ್ನೆ. ಯಾಕೆಂದರೆ ಇದೇ ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂಥ ಅಂಶ. ಇವರು ಊಟಕ್ಕೆ ಕೂರದಿದ್ದರೂ ಕೂಡ ಪರ್ಮಿಷನ್ ಕೇಳಬೇಕಾದಂಥ ಪರಿಸ್ಥಿತಿಯನ್ನು ತಂದಿಟ್ಟಿರೋದು ಯಾರು, ಯಾವ ಕಾರಣಕ್ಕಾಗಿ? ದಲಿತ ನಾಯಕರುಗಳು ಔತಣಕೂಟಕ್ಕೆ ಅನುಮತಿ ಈ ಬಾರಿ ಆದರೂ ಸಿಗುತ್ತಾ ಅಂತ. ಯಾಕಂದರೆ ಕಳೆದ ಬಾರಿ ಇವರು ಔತಣಕೂಟಕ್ಕೆ ಎಲ್ಲ ಫಿಕ್ಸ್ ಆಗಿತ್ತು. ಆದರೆ ಕಡೆ ಕ್ಷಣದಲ್ಲಿ ನೋ ನೀವು ಮೀಟಿಂಗ್ ಮಾಡೋಂಗಿಲ್ಲ, ನೀವು ಔತಣಕೂಟಕ್ಕೆ ಕೂರೋಂಗಿಲ್ಲ, ನೀವು ಊಟ ಮಾಡೋದಕ್ಕೂ ಕೂಡ ಪರ್ಮಿಷನ್ ಕೊಡಬೇಕು ಅಂತೇಳಿ. ಈ ರೀತಿಯಾದಂತಹ ವ್ಯವಸ್ಥೆ ಯಾಕೆ ಬೇಕು ಹಾಗಾದರೆ? ಇದು ಇಲ್ಲಿರುವಂತಹ ಪ್ರಶ್ನೆ. ಈಗ ಇವರಿಗೆ ಅನುಮತಿ ಸಿಗುತ್ತಾ? ಕಳೆದ ಬಾರಿ ದಲಿತ ಶಾಸಕರು ಸಚಿವರ ಸಭೆಗೆ ಬ್ರೇಕ್ ಹಾಕಿದ್ರು ಸುರ್ಜೇವಾಲಾ. ಅವತ್ತು ಸುರ್ಜೇವಾಲಾ ಅವರು ಕಡೆ ಕ್ಷಣದಲ್ಲಿ ಬ್ರೇಕ್ ಹಾಕಿದರು. ಅದನ್ನು ನಾನು ಹೇಳ್ತಾ ಇರುವಂಥದ್ದು. ಇವರು ಅವತ್ತು ಈ ಸಭೆಗೆ ಬ್ರೇಕ್ ಹಾಕೋದ್ರ ಮೂಲಕವಾಗಿ ನೀವು ಊಟಕ್ಕೆ ಕೂರೋದಿದ್ರು ನಮ್ಮ ಅಪ್ಪಣೆ ಬೇಕು ಅನ್ನೋಂಥ ರೀತಿಯಲ್ಲಿ ಮಾಡಿದರು. ಆದರೆ ಬೇರೆ ಬೇರೆ ಸಮುದಾಯದವರು ಈ ರೀತಿಯಾದಂತಹ ಸಭೆಗಳನ್ನು ಮಾಡ್ತಾ ಇರ್ತಾರೆ. ಆವಾಗ ಯಾವ ಸ್ವರೂಪದಲ್ಲಿ ಅನುಮತಿ ಸಿಗುತ್ತೋ ಗೊತ್ತಿಲ್ಲ. ಆದರೆ ದಲಿತ ನಾಯಕರುಗಳು ಸಭೆ ಸೇರ್ತೀವಿ, ಔತಣಕೂಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂಗೆ ಅದಕ್ಕೆ ತಡೆ ಒಡ್ಡುವಂತಹ ಪ್ರಯತ್ನ ಕಾಂಗ್ರೆಸ್ನವರಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಇನ್ನು ಈ ಮೀಟಿಂಗ್ನ ಅಜೆಂಡಾ ಏನು? ಮೀಟಿಂಗ್ನ ಅಜೆಂಡಾ ಏನು? ಬಲ ಪ್ರದರ್ಶನವಂತೂ ಅಲ್ಲವೇ ಅಲ್ಲ, ಅದು ಒಳ ಮೀಸಲಾತಿಯ ಸಭೆ ಅಂತ ಹೇಳ್ತಾ ಇದ್ದಾರೆ. ಇದು ಬಲ ಪ್ರದರ್ಶನದ ಸಭೆ ಅಲ್ಲ, ಇದು ಒಳ ಮೀಸಲಾತಿಗೆ ಸಂಬಂಧಿಸಿರುವಂತಹ ಸಭೆ. ಅಂದರೆ ಇಲ್ಲಿ ನಾಗಮೋಹನ್ ದಾಸ್ ಕಮಿಟಿಯ ವರದಿ ಬರೋದಿದೆ. ಅದಕ್ಕಿಂತ ಮುಂಚಿತವಾಗಿ ನಾವು ಮೊದಲಿಗೆ ನಮ್ಮ ನಿಲುವುಗಳು ಏನಿರಬೇಕು ಅನ್ನೋದನ್ನು ಸ್ಪಷ್ಟ ಮಾಡಿಕೊಳ್ಬೇಕು ಅನ್ನೋಂಥ ನಿಟ್ಟಲ್ಲಿ ಈ ಸಭೆಯನ್ನು ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಸಂಬಂಧ ಚರ್ಚೆ ಮಾಡುವ ಸಭೆ ಅನ್ನುವಂತಹ ವಾದವನ್ನು ಈಗಾಗಲೇ ಮುನ್ನೆಲೆಗೆ ತಂದಿದ್ದಾರೆ. ಇದರ ಪ್ರಮುಖ ಅಜೆಂಡಾನೇ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡುವಂಥದ್ದು. ಅಂದರೆ ಇಲ್ಲಿ ದಲಿತ
ರೈಟ್ ಅವ್ರಿಗೆ ಎಷ್ಟಿರಬೇಕು, ಲೆಫ್ಟ್ ಅವ್ರಿಗೆ ಎಷ್ಟು ಮೀಸಲಾತಿರಬೇಕು, ಇತರೆ SC ಸಮುದಾಯಗಳವರಿಗೆ ಎಷ್ಟು ಕೊಡಬೇಕು, ಸಣ್ಣ ಸಣ್ಣ ಸಮುದಾಯದವರಿಗೆ ಎಷ್ಟು ಕೊಡಬೇಕು, ಈ ರೀತಿಯಾದಂತಹ ವಿಚಾರಗಳನ್ನು ಮುನ್ನೆಲೆಗೆ ತರುವಂತಹ ಸಾಧ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇದ್ದಾವೆ ಅಂತೇಳಿ 101 ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಯಾಗಬೇಕೆಂಬ ಚರ್ಚೆಗಾಗಿಯೇ ಈ ಸಭೆಯನ್ನು ಕರೆಯಲಾಗಿದೆ ಅಂತ ಹೇಳಿ. ಅಂದರೆ 101 ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಹೇಗೆ ಕೊಡಬೇಕು, SCP TSP ಹಣ ಬಳಕೆ ಚರ್ಚೆಯಂತೆಯೇ ಇದು ಕೂಡ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂತಹ ಸಭೆ ಅಂತೇಳಿ. ಯಾವುದೇ ಬಲ ಪ್ರದರ್ಶನವಂತೂ ಅಲ್ಲವೇ ಅಲ್ಲ ಅಂತ ಸಿದ್ದರಾಮಯ್ಯನವರ ಟೀಮ್ ಹೇಳ್ತಾ ಇದೆ. ಸಿದ್ದರಾಮಯ್ಯನವರ ಟೀಮ್ ಪ್ರಕಾರವಾಗಿ ಇದು ಯಾವುದೇ ರೀತಿಯಾದಂಥ ಬಲ ಪ್ರದರ್ಶನ ಅಲ್ಲವಂತೆ. ಆದರೆ ಸಚಿವರುಗಳು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ನಮಗೇನಂತ ಹೇಳಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಏನು ಒಳ ಪಂಗಡಗಳಿದ್ದಾವೆ ಅದರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಸೂಕ್ತ ಅಂತೇಳಿ ನಾವು ಹಿಂದೆನೂ ಕೂಡ ನಮ್ಮ ಅಫಿಷಿಯಲ್ ರೆಸಿಡೆನ್ಸಲ್ಲೇ ನಾನು ಹಿಂದೆ ಒಂದು ಸಭೆ ಮಾಡಿದ್ದೆ. ಅದು ಮುಂದುವರಿದ ಭಾಗ ಇದು. ಅದನ್ನು ಸರ್ವೆ ಮುಂಚೆ ನಾವು ಚರ್ಚೆ ಮಾಡಿದ್ದು. ಈಗ ಸರ್ವೆ ಆಗಿದೆ ಅಂತ ಅಂದಮೇಲೆ ಅದಕ್ಕೆ ಏನು ಮಾತಾಡ್ಕೊಳ್ಬೇಕು ನಾವು ಮಾಡ್ಕೊಳ್ತೀವಿ. ಯಾವುದು ಗೊಂದಲ ಆಗಬಾರ್ದು ಅಂತ ಅಷ್ಟೇ. ನಮ್ಮೆಲ್ಲರ ಒಟ್ಟಭಿಪ್ರಾಯ ಒಳ ಮೀಸಲಾತಿ ಜಾರಿ ಆಗಬೇಕು. 101 ಜಾತಿಗಳಿದೆ, ಅವರೆಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಕರ್ತವ್ಯ ಆಗಿದೆ. ಆ ದಿಸೆಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಅವರು ಕರೆದಿದ್ದಾರೆ ಅಂತ ಭಾವಿಸಿದ್ದೇನೆ. ಅದು ಬಿಟ್ಟು ಬೇರೆ ಏನು ಚರ್ಚೆ ಇಲ್ಲ. ಸಮೀಕ್ಷೆ ಯಶಸ್ವಿಯಾಗಿ ಮಾಡಿದ್ದಾರೆ, ಅದರ ಬಗ್ಗೆ ಏನು ಗೊಂದಲ ಇಲ್ಲ. ಖರ್ಗೆ ಅವರು ಪಕ್ಷಕ್ಕಿರ್ಬೋದು ರಾಜ್ಯಕ್ಕಿರ್ಬೋದು ಬಹಳ ಅಪೂರ್ವವಾದಂಥ ಸೇವೆ ಮಾಡಿದ್ದಾರೆ. ಅವರು ಮುಂದಿನ ರಾಜಕೀಯ ನಡೆ ಏನಿರುತ್ತೆ ಅವರು ತೀರ್ಮಾನ ಮಾಡುವಷ್ಟು ಗೌರವ ಅವರು ಗಳಿಸಿದ್ದಾರೆ. ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ನಮ್ಮ ಹೈಕಮಾಂಡಲ್ಲಿ ಇರ್ಬೋದು, ರಾಜ್ಯದಲ್ಲಿರ್ಬೋದು. ನಾಳೆ ನಾನು ನಿವೃತ್ತಿ ಆಗ್ತೀನಿ ಅಂದ್ರೂ ಕೂಡ ಅದಕ್ಕೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಅಥವಾ ಸಿದ್ದರಾಮಯ್ಯ ಅವರು ಎಲ್ಲರೂ ಕೂಡ ಒಪ್ತಾರೆ. ಇಲ್ಲಪ್ಪ ನಾನು ಇದೇ ವಿತೌಟ್ ಎನಿ ಪೊಸಿಷನ್ ನಾನು ಸಮಾಜ ಸೇವೆ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಒಪ್ತಾರೆ. ಹೀಗೆ ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಭೆ ಅಲ್ಲ, ಅದಕ್ಕಾಗಿ ಕೌಂಟರ್ ಸಭೆ ಅಲ್ಲ ಅನ್ನುವಂತಹ ಧಾಟಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ನಮ್ಮ ತಂದೆಯವರಿಗೆ ಅಷ್ಟು ರಾಜಕೀಯವಾದಂತಹ ಗೌರವ ಸ್ಥಾನದಲ್ಲಿ ಅವರು ಇದ್ದಾರೆ. ಅವರ ರಾಜಕೀಯ ನಿರ್ಧಾರಗಳನ್ನು ಅವರು ತೆಗೆದುಕೊಳ್ಳುವಂಥದ್ದಕ್ಕೆ ಅವರು ಸಿದ್ಧರಿರ್ತಾರೆ ಹೊರತು ಅದನ್ನು ಬೇರೆ ಯಾರೋ ಏನೋ ನಿರ್ಧಾರ ಮಾಡುವಂಥದ್ದು ಏನೂ ಇಲ್ಲ ಅಂತ ಹೇಳಿ. ಆದರೆ ಇಲ್ಲಿರುವಂಥದ್ದು ಈ ಸಭೆಯ ಉದ್ದೇಶ ಏನು, ಇದರಲ್ಲಿ ರಾಜಕೀಯದ ಅಂಶಗಳು ಇಲ್ವೇ ಇಲ್ವಾ? ಇದ್ದೇ ಇರುತ್ತೆ. ಯಾಕಂದರೆ ಪರಮೇಶ್ವರ್ ಅವರ ನಾಯಕತ್ವ ಅಂತೂ ಪರಮೇಶ್ವರ್ ಅವ್ರದ್ದಿದೆ, ಸತೀಶ್ ಜಾರಕಿಹೊಳಿ ಅವ್ರದ್ದಿದೆ. ಆ ಮೂಲಕವಾಗಿ ದಲಿತ ಸಮುದಾಯಗಳದ್ದು ಯಾವುದೇ ವಿಚಾರಗಳು ಬಂದಾಗ ಅದರ ನಾಯಕತ್ವವನ್ನು ಮುನ್ನೆಲೆಯಲ್ಲಿ ನಿಂತು ನಾಯಕತ್ವವನ್ನು ವಹಿಸುವಂಥವರು ಡಾಕ್ಟರ್ ಜಿ ಪರಮೇಶ್ವರ್ ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ. ಇದರ ಜೊತೆಗೇ ಒಳ ಮೀಸಲಾತಿಯ ಬಗ್ಗೆ ಸದ್ಯದ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಇರುವಂಥದ್ದು ಒಳ ಮೀಸಲಾತಿ ಹೇಗೆ ನಿಗದಿ ಆಗಬೇಕು, ಹೇಗೆ ಹಂಚಿಕೆ ಆಗಬೇಕು, ವಿವಿಧ ಸಮುದಾಯಗಳ ನಡುವೆ ಯಾವ ರೀತಿಯಾಗಿ ಅದನ್ನು ಹಂಚಿಕೆ ಮಾಡಬೇಕಾಗಿದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಆ ಪ್ರಶ್ನೆಗೂ ಕೂಡ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ಬಹುಶಃ ಈ ನಾಯಕರು ಮಾಡಬಹುದು ಅಂತ ನಿರೀಕ್ಷಿಸಲಾಗಿದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.